ಓಂ ನಮಃ ಶಿವಾಯ. ಸ್ವಾಮಿ ಕುಲಕಚ್ಚ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈಗಾಗಲೇ ನಾನು ಅಧ್ಯಾತ್ಮದ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದ್ದೇನೆ. ಹಾಗೆಯೇ ಚಾನಲ್ ನೋಡೋದು ಮಾತ್ರ ಅಲ್ಲ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡಿ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇಂಥ ವಿಷಯಗಳೆಲ್ಲ ಉಪಯುಕ್ತವಾಗಿರುತ್ತೆ ಎಲ್ರಿಗೂ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಬೆಲ್ ಬಟನ್ ಇರುತ್ತಲ್ವ, ಅದನ್ನು ಒತ್ತಿದರೆ ಆಲ್ ಅಂತ ಬರ್ತದೆ, ಕ್ಲಿಕ್ ಮಾಡೋದನ್ನು ಮರಿಬಿಡಾಗ ಎಲ್ಲ ನನ್ನ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ತುಂಬ ಎಲ್ಲ ನಿಮ್ಮ ಒಂದು ಡೌಟ್ಸ್ ಏನಿರುತ್ತೆ ಅದಕ್ಕೆಲ್ಲ ಇದರಲ್ಲಿ ಉತ್ತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಇದನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹಾಗೆ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ರಾಶಿ ನಕ್ಷತ್ರ ತಿಳಿಸಿ ಸಮಸ್ಯೆಯನ್ನು ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ ಸಮಸ್ಯೆ ಏನು ಅಂತ ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂತ ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ತಿಳಿಸ್ತೇನೆ. ಹಾಗೆ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಅದೇ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಸಮಯದ ಅಭಾವದಲ್ಲಿ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು, ಆದರೆ ಪ್ರತಿಯೊಬ್ಬರಿಗೂ ಉತ್ತರ ಕೊಡ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರೋ ಶಿವದೇವರ ಕೊರಗಜ್ಜು ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಹಾಗೆಯೇ ಇದೆ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಏನಾದರೂ ಇದ್ದರೆ, ಈ ಥರ ಏನಾದರೂ ನಿಮ್ಮ ಪ್ರಶ್ನೆ, ನಾನೇನು ಈಗ ಮಾತಾಡ್ತಾ ಇದ್ದೇನೆ ಅದ್ರ ಬಗ್ಗೆ ಆ ಥರದ ಬೇರೆ ಬೇರೆ ಪ್ರಶ್ನೆ ಇರ್ಬೋದು, ಅದು ಕೂಡ ಇದ್ದರೆ ಖಂಡಿತವಾಗ್ಲೂ ಬರೆದು ಕಳಿಸಿ. ಅದರ ಮೇಲೇ ವೀಡಿಯೋ ಮಾಡ್ತೇನೆ. ನಿಮ್ಮ ಹೆಸರನ್ನು ಅಭ್ಯಂತರ ಇಲ್ದಿದ್ದರೆ ಹೆಸರನ್ನು ಕೂಡ ಹೇಳಿ ವಿಡಿಯೋನ ಮಾಡ್ತೇನೆ ಆ ವಿಷಯದ ಬಗ್ಗೆ ಅಂತ ಹೇಳ್ತಾ, ಇವತ್ತು ನಾನು ಅದೇ ಪಾರ್ಟ್ 3 ಅಂದರೆ ಇದು ಪಾರ್ಟ್ 4 ಅಂದರೆ ಒಳ್ಳೇದು ಮಾಡಿದವರಿಗೆ ಏನಾಗುತ್ತೆ ಈ ಭೂಮಿ ಮೇಲೆ, ಒಳ್ಳೇದು ಮಾಡಿದವರಿಗೆ ಕೆಟ್ಟದೇ ಆಗುತ್ತಾ, ಕೆಟ್ಟದ್ದು ಮಾಡಿದವರು ಒಳ್ಳೇದಾಗುತ್ತಾ ಅಂತ ಅದ್ರ ಬಗ್ಗೆನೇ ನಾನು ಪ್ರತಿಯೊಂದು ಎಪಿಸೋಡಲ್ಲಿ ತುಂಬ ಅಂದರೆ ಇದರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಆಗೋದಿಲ್ಲ, ಅಥವಾ ಒಂದೆರಡು ಎಪಿಸೋಡಲ್ಲಿ ವಿಡಿಯೋ ಮಾಡಿಕೊಂಡು ಮಾತಾಡೋಕ್ಕಾಗಲ್ಲ. ತುಂಬ ಇರುತ್ತೆ. ಎಲ್ಲರಿಗೂ ಒಂದು ಉತ್ತರ ಸಿಗುತ್ತೆ ಅಲ್ವಾ, ಅವರ ಪ್ರಶ್ನೆಗೆ ಉತ್ತರ ಸಿಗುತ್ತೆ ಅನ್ನುವ ನಿಟ್ಟಿನಲ್ಲಿ ನಾನು ಇದನ್ನು ಶುರು ಮಾಡಿದ್ದು. ಹಾಗೆಯೇ ಏನು ಅಂದರೆ ಅದೇ ನಾನು ಈಗಾಗಲೇ ಹೇಳಿದ್ದೇನೆ, ಕಷ್ಟ ಅಂದರೆ ನಮಗೇನು ಅನ್ಯಾಯ ಮಾಡಿರ್ತಾರೆ. ನಾವು ಕಷ್ಟದಲ್ಲಿರುವಾಗ ನಮ್ಮನ್ನು ಆಡ್ಕೊಂಡು ನಕ್ಕೊಂಡು ಎಲ್ಲ ಅದೇ ಬೇರೆಯವರು ಬಿಡಿ, ನಮ್ಮವರೇ ನಮಗೆ ಶತ್ರುಗಳಾಗ್ತಾರೆ. ಆಗ ನಮ್ಮ ಸಮಯ ಸರಿಯಿಲ್ಲದಾಗ ನಮ್ಮವರೇ ಶತ್ರುಗಳಾಗ್ತಾರೆ. ನಮಗೆ ಏನೇನೋ ಮಾಡುವಂಥದ್ದು, ನಾವು ಏನೂ ಉಪದ್ರಕ್ಕೆ ತಂಟೆಗೆ ಹೋಗೋದಿದ್ರು ನಮ್ಮ ಬಗ್ಗೆ ಏನೇನೋ ಮಾಡುವಂಥದ್ದು ಅವರು ಎನಿಸಿರ್ತಾರೆ. ಏನು ಗೊತ್ತಾ, ಏನೇ ಮಾಡಿದರು ಅಂದರೆ ಅವರ ಒಂದು ಮೌಢ್ಯತೆ ಅಂತ ಹೇಳ್ತಾರೆ ಅಲ್ಲ, ಮೂಢನ ಏನು ಅವರ ಒಂದು ಮನಸ್ಸಿನ ಅದು ಎಂತ ಏನು ಹೇಳ್ತಾರೆ ಅದಕ್ಕೆ, ಆ ಸಂಕುಚಿತ ಮನಸ್ಸು ಏನೋ ಗೊತ್ತಿಲ್ಲ. ಅವರು ಏನು ಎನಿಸ್ತಾರೆ ಅಂದರೆ ಏನೇ ನಾವು ಮಾಡಿದರೂ ನಮಗೆ ಏನೂ ಆಗಿಲ್ಲ. ಅವರು ಅಂಥದಕ್ಕೆ ಅಂದರೆ ನಮ್ಮನ್ನು ನೋಡಿ ನಗ್ತಾರೆ, ನಮ್ಮ ಕಷ್ಟಗಳನ್ನು ನೋಡಿ ನಗ್ತಾರೆ. ಅವರು ಹುಟ್ಟಿರೋದು ಅದಕ್ಕೆ. ನಾವು ದೇವರ ದಯೆಯಲ್ಲಿ ಹೀಗಿದ್ದೇವೆ, ನಾವು ಏನು ಮಾಡಿದರೂ ಆಗುತ್ತೆ, ಅವರ ಮೇಲೆ ದಬ್ಬಾಳಿಕೆ ಮಾಡಿದರೂ ಆಗುತ್ತೆ, ಅವರ ಮೇಲೆ ಇನ್ನೇನೋ ಅನ್ಯಾಯ ಮಾಡಿದರೂ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅದು ಬಹುಶಃ ಅವ್ರಿಗೆ ಗೊತ್ತಿರೋದಿಲ್ಲ ಕಾಲಚಕ್ರ. ಈಗ ನಾನು ಮೇಲೆ ಇದ್ದೇನೆ, ಕೆಳಗಿನವನನ್ನು ನೋಡಿ ಆಡ್ತಾ ಇದ್ದೇನೆ, ನಗ್ತಾ ಇದ್ದೇನೆ. ಅದೇ ನಾಳೆ ಅವನು ಮೇಲೆ ಬರ್ತಾನೆ, ನಾನು ಕೆಳಗಡೆ ಅವನ ಜಾಗಕ್ಕೆ ಹೋಗ್ತೇನೆ ಅಂತ ಒಂದೇ ಒಂದು ಸಲ ಯೋಚನೆ ಮಾಡಿದರೆ ಬಹುಶಃ ಯಾರೂ ಅನ್ಯಾಯ ಮಾಡಲಿಕ್ಕಿಲ್ಲ. ಅನ್ಯಾಯ ಮಾಡುವವರು ಏನು ಗೊತ್ತಾ, ಒಂದೇ ಒಂದು ಸಲ ಗರುಡ ಪುರಾಣವನ್ನು ಅಥವಾ ಅದರಲ್ಲಿರುವ ವಾಕ್ಯಗಳನ್ನು ಕೇಳಿದರೆ, ಅದು ಓದಿದರೆ ಯಾವ ತಪ್ಪು ಮಾಡಲ್ಲ ಅಂತ ನನ್ನ ಅನಿಸಿಕೆ. ನೋಡಿ, ಇಲ್ಲಿ ನಾವು ಅನುಭವಿಸಬೇಕು. ಕಲಿಯುಗದಲ್ಲಿ ನಾವು ಏನು ಮಾಡಿದ್ದೇವೆ, ಒಳ್ಳೆತನವನ್ನು ಮಾಡಿದ್ರು ಕೆಟ್ಟತನವನ್ನು ಮಾಡಿದ್ರು, ನಮ್ಮ ಪೂರ್ವ ಜನ್ಮದಲ್ಲಿ ಏನು ಮಾಡಿದ್ರು ಅದನ್ನೆಲ್ಲ ಅನುಭವಿಸೋಕ್ಕೆ ಬಂದಿರುವುದು. ಮತ್ತು ಇಲ್ಲಿ ಕೂಡ ನಾವು ಏನು ಬಂದು ಅಹಂಕಾರದಲ್ಲಿ ಮೆರೆಯುತ್ತೇವೆ ಅಲ್ವಾ, ಇದ್ದದ್ರಲ್ಲಿ ನಾವು ತೃಪ್ತಿ ಪಡ್ಕೊಂಡು ಯಾರೋ ತಂಟೆಗೆ ಓದಿದರೆ ಒಳ್ಳೆ ರೀತಿಯಲ್ಲಿದ್ದರೆ ಒಳ್ಳೆಯದಾಗುತ್ತೆ. ಅದನ್ನು ಬಿಟ್ಟು ನಾವು ನಮಗಿದೆ ಅವರಿಗಿಲ್ಲ ಅಂತ ಇದು ಮಾಡಿಕೊಂಡು ಹೋದರೆ ನೀನು ಪಾಪದ ಕೂಪವಲ್ಲೇ ಬೀಳ್ತೀಯ ಅಲ್ವಾ. ಅದನ್ನು ಕೂಡ ಇಲ್ಲೇ ಅನುಭವಿಸಬೇಕು. ಅಲ್ಲಿ ಮುಂದೆ ಮೇಲ್ಗಡೆ ಹೋಗುವಾಗ, ದೇವರ ಬಳಿಯಲ್ಲಿ ಹೋಗುವಾಗ ಅನುಭವಿಸಬೇಕು, ಅದು ಬಿಡು. ನೆಕ್ಸ್ಟ್ ಅಲ್ಲೂ ಇನ್ನೂ ಪೆಂಡಿಂಗ್ ಇದ್ದರೆ ಏನು ಮಾಡುತ್ತೆ, ನೆಕ್ಸ್ಟ್ ಪುನಃ ನಿನ್ನನ್ನು ಮನುಷ್ಯ ಜನ್ಮಕ್ಕೆ ಕಳಿಸ್ತಾರೆ, ಇನ್ನೇನೇನು ಮಾಡ್ತಾರೆ. ನಾವು ಮಾರ್ಗದ ಬದಿಯಲ್ಲಿ, ಅದೇ ನಾನು ಈಗಾಗಲೇ ಹೇಳಿದೆ, ದೇವಸ್ಥಾನದ ಹತ್ತಿರನೋ ಅಥವಾ ಎಲ್ಲೋ ಒಂದು ನಾವು ಹೋಗುವಾಗ ರಸ್ತೆ ಬದಿಯಲ್ಲೂ ಕೈಕಾಲು ಇಲ್ಲದವರು, ಇದು ಬೇಜಾರಾಗುತ್ತೆ ನಮಗೆ ನಿಜವಾಗ್ಲೂ. ಅವರು ಈ ಜನ್ಮದಲ್ಲಿ ಮಾಡಿದ್ದು ಅಂತ ನಾನು ಅಂದ್ಕೊಳ್ಳೋದಿಲ್ಲ. ಚಿಕ್ಕ ಒಂದು ಏಜಿನವರು ಆ ಥರ ಕೈಕಾಲು ಇಲ್ಲದೆ ಭಿಕ್ಷೆ ಬಿಟ್ಕೊಂಡು ಇರ್ತಾರೆ. ಹಿಂದಿನ ಜನ್ಮದ್ದು ಕರ್ಮಫಲ, ಅದು ಹಿಂದಿನ ಜನ್ಮದ್ದು ಕರ್ಮಫಲ, ಅಷ್ಟು ಮಾಡಿರ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದರೆ ಆ ಥರ ಬರಬೇಕು ಅಂದರೆ ಅದು ಕರ್ಮಫಲ ಅಲ್ಲದೆ ಮತ್ತಿನ್ನೇನಲ್ಲ. ಅದಕ್ಕೆ ನಾವು ಆದಷ್ಟು ಏನು ಮಾಡಬೇಕು, ಯಾರ ತಂಟೆಗೆ ಹೋಗ್ಬೋದು. ಶಶಿಕಲಾ ಅವರು ಕೇಳಿದ್ದು, ಬೇಕಂತ ಮಾಡ್ತಾನೆ, ಬೇಡದ ಬ್ಲ್ಯಾಕ್ ಮ್ಯಾಜಿಕ್ಕು ಇನ್ನೊಂದು ಮತ್ತೊಂದು ಮಾಡ್ತಾರೆ. ಯಾರು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಸಮಯ ಸರಿಯಿಲ್ಲದಾಗ ತಾನೇ ಅವರು ಮಾಡೋದು. ನಿಮ್ಮ ಸಮಯ ಕಳೆದು ಹೋಗುತ್ತೆ. ಏನು ಶ್ರೀಕೃಷ್ಣ ಪರಮಾತ್ಮರು ಏನು ಬರೆದಿದ್ದಾರೆ ಅರ್ಜುನ ಹೇಳಿದಾಗ, ಆ ಥರ ನಮ್ಮ ಸಮಯ ಕಳೆದು ಹೋದಾಗ ನಮಗೆ ಒಂದು ಒಳ್ಳೆಯ ಸಮಯ ಬಂದಾಗ ಅವರು ನಮಗೆ ಏನು ಮಾಡಿರ್ತಾರೆ ಅವರಿಗೆ ಕೆಟ್ಟ ಸಮಯ ಬಂದೇ ಬರುತ್ತೆ. ಕಾಲಚಕ್ರ ಪ್ಲಸ್ ಬರ್ತಾರಲ್ವ 7.5 ನಮ್ಮ ಶನಿದೇವರು ಜುಟ್ಟು ಹಿಡ್ಕೊಳ್ಳೋಕ್ಕೆ. ನೀವು ಏನು ಮಾಡಬೇಡಿ, ನೀವು ಯಾರನ್ನು ನಂಬ್ತೀರಿ ನೋಡಿ, ಆ ದೇವರ ಹತ್ರ ನಾನು ಅದೇ ಹೇಳೋದು, ಯಾರಾದರೂ ಅಷ್ಟೇ
ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅಥವಾ ಸಂಜೆ ಎರಡೆರಡು ಟೈಮಲ್ಲಿ ಪೂಜೆ ಮಾಡ್ತೀರಿ, ದೀಪ ಇಡ್ತೀರಿ. ಆಗ ನೀವು ನಿಮ್ಮ ಇಷ್ಟದ ದೇವರು ಯಾರಿರ್ತಾರೆ ಅವರ ಪಾದದಲ್ಲಿ ಇಟ್ಟು ಬಿಡಬೇಕು. ಯಾರು ಏನೇ ಮಾಡಲಿ ಅದರ ಕರ್ಮವನ್ನು ಅವರೇ ಅನುಭವಿಸಬೇಕು. ಒಂದು ಮತ್ತೊಂದು, ನನಗಲ್ಲ ದೇವರೇ ಮಾಡಿರುವುದು, ನಿಮಗೆ ಮಾಡಿರುವುದು. ಆ ಕೆಟ್ಟತನ ಏನು ಮಾಡಿರ್ತಾರೆ ನನಗೆ, ಅದು ನನಗೆಲ್ಲ ಮಾಡಿರೋದು, ನಿಮಗೆ ಮಾಡಿರೋದು ಅಂತ ಹೇಳಬೇಕು. ಆಗ ಜಾಸ್ತಿನೇ ದೇವರು ಅದಕ್ಕೆ ಶಿಕ್ಷೆ, ಅಂದರೆ ಅವರು ಕೊಡ್ತಾರೆ ಚಕ್ರಬಡ್ಡಿ ಥರ. ನಾನು ಈಗಾಗಲೇ ಹೇಳಿದ್ದೇನೆ, ಅಷ್ಟೇ ಕೊಡೋದಲ್ಲ, ಒಳ್ಳೆತನಕ್ಕೂ ಒಂದು ನಾವು ₹1 ಸಹಾಯ ಮಾಡಿದರೆ ಯಾರಿಗೂ ಅದೊಂದು ₹10 ಮುಂದಿನ ದಿನಗಳಲ್ಲಿ ₹10 ಥರ ನಮಗೆ ಬಂದು ಸೇರುತ್ತೆ. ಹಾಗೆ ತಪ್ಪು ಮಾಡಿದರೂ ಅಷ್ಟೇ ಚಕ್ರಬಡ್ಡಿ ಥರ ಕೊಡ್ತಾರೆ ಅವರು. ಅಷ್ಟೇ ಕೊಡೋದಲ್ಲ, ನಾವು 50% ಮಾಡಿದ್ರೆ ಅವ್ರು 80-90% ಕೊಡ್ತಾರೆ. ಆ ಥರ ಹೇಳಬೇಕು ದೇವರ ಹತ್ರ. ನಾನು ಏನು ಸುಮ್ಮನೆ ಅಂದರೆ ನಾನು ಒಂದು ಹೇಳ್ತೇನೆ, ಯಾರು ನಮಗೆ ಗೊತ್ತಿರುತ್ತೆ, ನಮಗೆ ಎಲ್ಲರೂ ನಮಗೆ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಏನು ಆ ಪರಿಸ್ಥಿತಿಯನ್ನು ಅಣಕಿಸ್ತಾ ಇದ್ದಾರೆ, ಅದರ ಬಗ್ಗೆ ಒಂದು ಏನೇನೋ ಮಾತಾಡ್ತಾ ಇದ್ದಾರೆ, ನಮ್ಮನ್ನು ಎಷ್ಟು ಸಾಧ್ಯವೋ ಅಷ್ಟು ಅವರು ತುಳಿಲಿಕ್ಕೆ ನೋಡ್ತಾ ಇದ್ದಂತೆ ಎಲ್ಲ ಗೊತ್ತಾಗುತ್ತೆ. ಆದರೆ ಏನು ಉತ್ತರ ಕೊಡಲಿಕ್ಕೆ ಹೋಗಬೇಡಿ. ಆದಷ್ಟು ನೀವಾಗಿರಿ, ಗಟ್ಟಿಯಾಗಿರಿ. ಯಾಕಂದರೆ ನೀವು ಒಂದು ಮನಸ್ಸನ್ನು ಇಟ್ಕೊಳ್ಳಿ, ಇದು ನನ್ನ ಸಮಯವಲ್ಲ. ದೇವರ ಹತ್ರನೇ ಪಾದದಲ್ಲಿ ಇಟ್ಟುಬೇಡಿ, ಇದು ನನಗಲ್ಲ ದೇವರೇ, ನನ್ನ ಪರಿಸ್ಥಿತಿ ನಾನು ಕೈಸೋದಲ್ಲ, ನಾನು ನಂಬಿರುವ ನಿಮಗೆ ಅಂತ ಅಂದ್ಕೊಂಡಿದ್ದೇನೆ ನಾನು ಅಂತ ದೇವರು ಕೇಳ್ಕೊಳ್ತಾರೆ. ಆಯಿತಾ? ನಾನು ಅಷ್ಟೇ, ಏನೇ ಇದ್ದರೂ ದೇವ್ರ ಹತ್ರ ಹೇಳ್ಕೊಳ್ತೇನೆ. ನನ್ನನ್ನು ಹಿಂದುಗಡೆ ಅಥವಾ ಮುಂದುಗಡೆ ಯಾರು ಹೊಗಳ್ಳಿ ಅಥವಾ ತೆಗಳ್ಳಿ ಏನೇ ಇದ್ದರೂ ಅದು ನನಗಲ್ಲ ದೇವರೇ, ನಿಮಗೆ ಅಂತ ಹೇಳೋದು ನಾನು. ಹಾಗೆ ನೀವು ಕೂಡ ಅಂದ್ಬೇಡಿ. ಮತ್ತು ತುಂಬ ಬೇಜಾರಾಗುತ್ತೆ ನಿಮಗೆ. ತುಂಬ ಮಾತಾಡೋದಿದೆ ಇದರ ಬಗ್ಗೆ, ಮಾತಾಡ್ತಾ ಹೋಗ್ತೇನೆ. ತುಂಬ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಸಿಗ್ಬೋದು. ಬೇಜಾರಾದಾಗ ಒಂದು ಸಲ ಏನು ಮಾಡಿ, ಹೊರಗಡೆ ಬಂದು ಹೀಗೆ ನಡ್ಕೊಂಡು ಹೋಗಿ. ಅದೇ ನಾನು ಹೇಳಿದ್ನಲ್ಲ, ಯಾರೋ ಭಿಕ್ಷುಕರು ನೋಡ್ತೀರಿ, ಕೈಕಾಲು ಇಲ್ಲದವರು, ಕಷ್ಟದಲ್ಲಿರುವವರು ನೋಡ್ತೀರಿ. ಆಗ ನಿಮಗೆ ಆಗುತ್ತೆ, ಪರವಾಗಿಲ್ಲ ದೇವರೇ, ನನಗೊಂದು ಮನೆಯಾದರೂ ಕೊಟ್ಟಿದ್ದೆ, ಅಟ್ಲೀಸ್ಟ್ ಒಂದು ಸೂರು ನಮ್ಮ ತಲೆಯ ಮೇಲೆ ಒಂದು ಸೂರು ಆದರೆ ಇದೆ, ಊಟ ಮಾಡೋಕ್ಕೊಂದು 2 ಹೊತ್ತು ಊಟ ಆದರೂ ಕೊಟ್ಟಿದ್ದೆ. ಅಷ್ಟು ಧನ್ಯತೆ ಭಾವ ನಿಮಗೆ ಬರುತ್ತೆ. ದೇವರ ಮೇಲೆ ನೀವು ಎನಿಸ್ತೀರಿ, ದೇವರನ್ನು ನಂಬಿದ್ದಕ್ಕೆ ನಮಗೆ ಇಷ್ಟ ಆದರೂ ಕೊಟ್ಟಿದ್ದಾನೆ ಅಲ್ವ, ಕಷ್ಟದಲ್ಲೂ ನಾವು ಏನು ತೆಗಿತಾ ಇದ್ದೇವಲ್ವ ಅನ್ನೋ ಒಂದೇ ಒಂದು ಭಾವನೆ ನಿಮಗೆ ಬರುತ್ತೆ. ಮುಂದಿನ ಒಂದು ಇದರಲ್ಲಿ ಮಾತಾಡೋದು.